ನಮಸ್ತೆ ಸ್ಟೂಡೆಂಟ್ಸ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ID ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇದೆ. ಸ್ಟೂಡೆಂಟ್ಸು, ಹಿಂದಿನ ತರಗತಿಯಲ್ಲಿ ಅಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ನ 1 ಮಾರ್ಕ್ಸ್ ಪ್ರಾಬ್ಲಮನ್ನು ಎಲ್ಲದನ್ನು ಸಾಲ್ವ್ ಮಾಡಿದ್ದೇನೆ. ಆ 1 ಮಾರ್ಕ್ಸ್ ಪ್ರಾಬ್ಲಮ್ಸಲ್ಲಿ ಏನೇನು ಇಂಪಾರ್ಟೆಂಟು, ಲೈಕ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೆಚ್ಚಿನ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಅದು ಬಿಟ್ಟಿದ್ದರೆ ಅದನ್ನು ಬಿಟ್ಟು ಡಿಸ್ಕ್ರಿಮಿನೆಂಟ್ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಇಲ್ಲದೇ ಇದ್ದರೆ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅದು ಬಿಟ್ಟು ಫೈನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ದಾರೆ. ಅದು ಯಾವಾಗ ಅಂತ ಕೇಳಿದರೆ ಸ್ಟೂಡೆಂಟ್ಸ್, ಯಾವಾಗ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಸ್ಟ್ಯಾಂಡರ್ಡ್ 2 ಮಾರ್ಕ್ಸಿಗೆ ಒಂದೇ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅಥವಾ ಯೂಸಿಂಗ್ ದ ಫಾರ್ಮುಲಾ, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸಿಂಗ್ ದ ಫಾರ್ಮುಲಾ ಆರ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಕೇಳಿದರೆ ಡಿಸ್ಕ್ರಿಮಿನೆಂಟನ್ನು 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇದೆ. ಅದೇ ಇನ್ ಕೇಸ್ ಡಿಸ್ಕ್ರಿಮಿನೆಂಟನ್ನು 2 ಮಾರ್ಕ್ಸಿಗೆ ಕೇಳಿದಿದ್ರೆ ಪಕ್ಕ 100%ಅಲ್ಲಿ ಡಿಸ್ಕ್ರಿಮಿನೆಂಟಲ್ಲಿ ಕ್ವಶನ್ ಬರೋದಿಲ್ಲ. ಡಿಸ್ಕ್ರಿಮಿನೆಂಟ್ ಕೇಳೋದಿಲ್ಲ. 1 ಮಾರ್ಕ್ಸಲ್ಲಿ ಏನು ಕೇಳ್ತಾರೆ, ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಹಿಂದಿನ ಕ್ಲಾಸಲ್ಲಿ ನಾವು ಫಾರ್ಮುಲಾಸ್ ಬಗ್ಗೆ ಮಾತಾಡಿದ್ವಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ನು, ಫೈನ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಇವತ್ತು 2 ಮಾರ್ಕ್ಸಲ್ಲಿ ನಾವು ಯೂಸ್ ಮಾಡುವಂಥದ್ದು ಇದನ್ನೇ, ಫೈನ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ನು. ಅದು ಬಿಟ್ಟರೆ b² - 4ac ಅಂದರೆ ಯಾವ್ದು ಹೇಳಿ, b² - 4ac ಇಲ್ಲಿ ಏನು ಹೇಳ್ತಾರೆ ಗೊತ್ತುಂಟಾ, ರೈಟ್ ದ ನೇಚರ್ ಆಫ್ ದ ರೂಟ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ನೇಚರ್ ಆಫ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳ್ತಾರೆ. ಆವಾಗ ಇದನ್ನು ಕೇಳ್ಬೋದು 2 ಮಾರ್ಕ್ಸಿಗೆ. ಇನ್ ಕೇಸ್ ಇದನ್ನು 2 ಮಾರ್ಕ್ಸಿಗೆ ಕೇಳಿದರೆ 1 ಮಾರ್ಕಿಗೆ ಕೇಳೋದಿಲ್ಲ. ಓಕೆ, 1 ಮಾರ್ಕಲ್ಲಿ ಪಕ್ಕ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕ್ವಶನ್ ಕೇಳ್ತಾರೆ. ಇದು 2 ಮಾರ್ಕ್ಸಲ್ಲಿ ಇಲ್ಲ ಅಂದರೆ ಇದು ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಡಿಸ್ಕ್ರಿಮಿನೆಂಟ್ 1 ಮಾರ್ಕ್ಸಲ್ಲಿ ಇವೆರಡರೊಳಗೆ ಒಂದೇ ಇರುತ್ತೆ. 100% ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಆ ಥರ ಕೇಳ್ತಾರೆ. ಇದು ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದು ಕ್ವಶನ್ ಕೇಳ್ತಾರೆ ಆ ಥರ. ಸೆಕೆಂಡ್ 2 ಮಾರ್ಕ್ಸ್ ಕ್ವಶನಲ್ಲಿ 100% x = -b + or -b² - 4ac/2a 100% ಕ್ವಶನ್ ಇರುತ್ತೆ ಸ್ಟೂಡೆಂಟ್ಸ್ ಇದು. ಆಯಿತಾ, ಇದನ್ನೀಗ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾನು ಕ್ವಶನ್ಸನ್ನು ಆಲ್ರೆಡಿ ಬರೆದಿಟ್ಕೊಂಡಿದ್ದೇನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಕ್ವಶನ್ಸ್ ಎಲ್ಲದೂ ಇದೆ. ಆ ಕ್ವಶನ್ಸನ್ನು ಯೂಸ್ ಮಾಡಿ ನಿಮಗೆ ಸಾಲ್ವ್ ಮಾಡ್ತಾ ಇದ್ದಾನೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, ಈಗ ನೋಡಿ ಫಸ್ಟ್ ಕ್ವಶನ್ ನೋಡಿ, ಇದು 2 ಮಾರ್ಕ್ಸ್. ಇದು ಬೋರ್ಡ್ 2023 ಕೇಳಿದ್ದು, ಪ್ರೀವಿಯಸ್ ಇಯರ್ನ ಬೋರ್ಡಲ್ಲಿ ಕೇಳಿದ್ದು. ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. 2 ಮಾರ್ಕ್ಸ್ ಇದು ಕ್ವಶನ್. ಏನು ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿದ್ದಾರೆ. ಏನು ಕ್ವಶನ್ ಕೇಳಿದ್ದಾರೆ, ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ನಮ್ಗೆ ಇಲ್ಲಿ ಬೇಕಾಗಿರೋದೇನು, ಇಕ್ವೇಷನ್ ಬೇಕಷ್ಟೇ ಅಲ್ವಾ. ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತೇಳಿ ಕೇಳ್ತಾರೆ. ಏನಂತ ಕೊಟ್ಟಿದ್ದಾರೆ ನೋಡಿ, 2x² - 5x + 3 = 0 ಅಂತ ಕೊಟ್ಟಿದ್ದಾರೆ ಅಲ್ವಾ. 2x² - 5x + 3 = 0 ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಫಸ್ಟಿಗೆ ಫಾರ್ಮುಲಾ ಬರ್ಕೊಳ್ಳಿ. ಪ್ರಾಬ್ಲಮ್ ಕೊಟ್ಟಾಗ -b ರೂಟ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ, b² - 4ac / 2a. ಈ ಫಾರ್ಮುಲಾ ಬರೆದ್ರಾ, ಫಾರ್ಮುಲಾದ ಪ್ರಕಾರ ನಿಮ್ಗೆ ಏನೇನೆಲ್ಲ ಬೇಕೀಗ ರೂಟ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. b ಬೇಕು, b ವ್ಯಾಲ್ಯೂ ಏನಂತ ಗೊತ್ತಿಲ್ಲ, a ವ್ಯಾಲ್ಯೂ ಏನಂತ ಗೊತ್ತಿಲ್ಲ, c ವ್ಯಾಲ್ಯೂ ಏನಂತ ಗೊತ್ತಿಲ್ಲ. ಈಗ 2x² - 5x + 3 ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದರೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ ಅಲ್ವಾ. ax² + bx + c = 0. x² ಪ್ಲೇಸಲ್ಲಿ x² ಇದೆಯಾ, ಸರಿಯಾ. a ಪ್ಲೇಸಲ್ಲಿ ಏನಿದೆ ಹೇಳಿ, +2 ಇದೆ, ಅದನ್ನು ಬರಿಬೇಕು. b ಪ್ಲೇಸಲ್ಲಿ ಏನಿದೆ ನೋಡಿ, -5 ಇದೆ, ಅದನ್ನು ಬರಿಬೇಕು. c ಪ್ಲೇಸಲ್ಲಿ ಏನಿದೆ ನೋಡಿ, 3 ಇದೆ, ಅದನ್ನು ಬರಿಬೇಕು. ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾಕ್ಕೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡೋದೇ ಸ್ವಲ್ಪ ನಿಮಗೆ ಇದಾಗುತ್ತೆ. ನಾನು ಹೇಳ್ತೇನೆ ನೋಡಿ, x = ಫಾರ್ಮುಲಾದು ಮೈನಸನ್ನು ಬಿಡಬೇಡಿ, ಮೈನಸ್. b ಅಂದರೆ ನೋಡಿ ಅಗೇನ್ -5. ಇದು ಫಾರ್ಮುಲಾದು ಮೈನಸ್, ಇದು -5 ± ಸ್ಕ್ವೇರ್ ರೂಟ್ ಆಫ್ b ಅಂದರೆ -5 ಹೋಲ್ ಸ್ಕ್ವೇರ್ ಇಂಟು 4 ಇಂಟು a ಅಂದರೆ ಏನು 2 ಅಲ್ವಾ, c ಅಂದರೆ ಏನು 3 / 2 ಇಂಟು a ಅಂದರೆ 2. ಕರೆಕ್ಟ್ ಅಲ್ಲ? ಇದಿಷ್ಟರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಈಗ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತಲ್ವಾ. 5 ± ಸ್ಕ್ವೇರ್ ರೂಟ್ ಆಫ್. ನೋಡಿ, ನಾನು ಆವಾಗಲೇ ಹೇಳಿದ್ದೆ, ಹಿಂದಿನ ಇದರಲ್ಲಿ ವಿಡಿಯೋದಲ್ಲೇ ಹೇಳಿದ್ದೇನೆ, ಯಾವಾಗ ಟು ದ ಪವರ್ ಈವನ್ ನಂಬರ್ ಬರುತ್ತೆ ಆನ್ಸರ್, ಈ ನಂಬರ್ ನೆಗೆಟಿವ್ ಇದ್ದರೂ ಕೂಡ ಆನ್ಸರ್ ಪಾಸಿಟಿವೇ ಬರುತ್ತೆ. 5² ಅಂದರೆ ಏನು ಹೇಳಿ, 5 × 5. 5 × 5 ಏನಾಗುತ್ತೆ 25, ದಟ್ ಈಸ್ +25. ಇಲ್ಲಿ ಮೈನಸ್ ಇದೆ, ಅದನ್ನು ತಗೊಳ್ಳಿ. 4 × 2 = 8, 8 × 3 = 24 / 2 × 2 ಏನಾಗುತ್ತೆ
4 ಆಗುತ್ತೆ. ಸೊ ಇಸ್ ಈಕ್ವಲ್ಸ್ ಟು 5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಮೈನಸ್ 24 ಎಷ್ಟು ಹೇಳಿ 1 ಅಲ್ವಾ, ಡಿವೈಡೆಡ್ ಬೈ 4 ಸರಿಯಾ. ಸೊ ಇಸ್ ಈಕ್ವಲ್ಸ್ ಟು 5 ಪ್ಲಸ್ ಆರ್ ಮೈನಸ್ ರೂಟ್ 1 ಅಂದರೆ ಎಷ್ಟು, ರೂಟ್ 1 ಅಂದರೆ 1 ಅಲ್ವಾ, ಯಾಕೆ ಹೇಳಿ 1 ಸ್ಕ್ವೇರ್ ಈಸ್ 1, ಸ್ಕ್ವೇರ್ ರೂಟನ್ನು ಆಚೆ ತಗೊಂಡು ಹೋದರೆ 1 ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಇದ್ದದ್ದು ಆಚೆ ಹೋಗುವಾಗ ರೂಟ್ ಆಗುತ್ತಲ್ಲ, ರೂಟ್ 1 ಅಂದರೆ ಆನ್ಸರ್ ಏನು 1 ಅಲ್ವಾ. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ ನೆನ್ಪಿಟ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಟೈಮ್ ಏನು ಬರೀನಿ 5 ಪ್ಲಸ್ 1 ಡಿವೈಡೆಡ್ ಬೈ 4 ಇದೆ ಸ್ಟೂಡೆಂಟ್ಸ್, ಇಲ್ಲಿ ಡಿವೈಡೆಡ್ ಬೈ 4 ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ 1 ಡಿವೈಡೆಡ್ ಬೈ 4. ಯಾಕೆ ಹೇಳಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಲ್ಲ, ಎರಡನ್ನು ಸಪ್ರೇಟಾಗಿ ತಗೊಳ್ಳಿ. 5 ಪ್ಲಸ್ 1 ಏನು 6 ಅಲ್ವಾ, 6/4 ಆರ್ 5 ಮೈನಸ್ 1 ಏನು 4/4. ಈಗ ಅದನ್ನು ಇದು ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿ 2 ಮಲ್ಟಿಪ್ಲಿಕೇಶನ್ ಹೋಗುತ್ತಲ್ಲ, 2 3s 2 2s, ಇದು ನೋಡಿ 4 1s 4 1s, 1/1 ಅಂದರೆ 1 ಅಲ್ವಾ. ಸೊ ಇದು ಆನ್ಸರ್ ಏನು 3/2 ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಇದು ನಿಮ್ಮ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಯಾವುದಲ್ಲ ಇದೆ 2 ರೂಟ್ಸ್ ಇದೆ, ಒಂದು 3/2 ಇನ್ನೊಂದು 1 ಇದೆ. ಓಕೆ, ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. 100% ಕ್ವಶನ್ ಬಂದೇ ಬರುತ್ತೆ. ಯಾರ್ಯಾರಿಗೆ ಮ್ಯಾಥ್ಸ್ ತುಂಬ ಕಷ್ಟ ಅನಿಸುತ್ತೆ, ಟಫ್ ಅನಿಸುತ್ತೆ, ಅವ್ರು ಇದನ್ನೆಲ್ಲ ಮಾಡಲೇಬೇಕು. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ನ ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಇದನ್ನು ಕೇಳೋದಿಲ್ಲ, ಬಟ್ ಆದರೂ ಕೂಡ ನೀವು ಸೇಫರ್ ಸೈಡಲ್ಲಿ ಇದ್ದರೆ ಬೆಟರ್. ಇದು ಬಂದರೂ ಕೂಡ ನಿಮಗೆ ಏನು ಹೇಳ್ತಾರೆ ಆರ್ ಕ್ವಶನಲ್ಲಿ ಬರುತ್ತೆ. ಓಕೆ, ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಕ್ವಶನ್ ನೋಡಿ, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಅವ್ರು ಪರ್ಟಿಕ್ಯುಲರ್ಲಿ ಕಂಪ್ಲೀಟಿಂಗ್ ದ ಸ್ಕ್ವೇರೇ ಮಾಡ್ಲಿಕ್ಕೆ ಹೇಳಿದ್ದಾರೆ, ನೀವು ಬೇರೆ ಯಾವುದು ಮಾಡಲಿಕ್ಕಿಲ್ಲ, ಅದನ್ನೇ ಮಾಡಬೇಕು. ಓಕೆ, ಇದು ಕೇಳದೇ ಇದ್ರು ಅಂದರೆ ಕೇಳ್ತಾರಿಲ್ಲೋ ಗೊತ್ತಿಲ್ಲ, ಬಟ್ ಹೆಚ್ಚಿನ ಟೈಮು ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸಿಂಗ್ ಫಾರ್ಮುಲಾನೇ ಕೇಳ್ತಾರೆ. ಬಟ್ ಆದರೂ ನಿಮ್ಗೆ ಇದನ್ನು ಹೇಳಿಕೊಡ್ತಾ ಇದ್ದೇನೆ, ಯಾಕಂದರೆ ಟು ಬಿ ಇನ್ ಅ ಸೇಫರ್ ಸೈಡ್. ಇಲ್ಲಿ ನೋಡಿ, ಇದನ್ನು ನಾನು 3 ಸ್ಟೆಪ್ಪಾಗಿ ಡಿವೈಡ್ ಮಾಡ್ತೇನೆ. ಸ್ಟೆಪ್ 1ನಲ್ಲಿ ನೀವು ಏನು ಮಾಡಬೇಕು ಗೊತ್ತುಂಟಾ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರನ್ನು 1 ಅಂತ ಮಾಡಬೇಕು. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರನ್ನು ಏನಂತ ಮಾಡಬೇಕು 1 ಅಂತ ಮಾಡಬೇಕು. 1 ಮಾಡಬೇಕಂತೇಳಿದರೆ ಈ ಈಕ್ವೇಷನಿಗೆ ಏನಿಂದ ಡಿವೈಡ್ ಮಾಡಬೇಕು ಹೇಳಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆ ಕೋಯಿಫಿಷಿಯಂಟ್ ಅಂದರೆ ಎಕ್ಸ್ ಸ್ಕ್ವೇರ್ ಜೊತೆ ಏನಿದೆ 5 ಇದೆಯಲ್ವಾ, 5ಅನ್ನು 1 ಮಾಡಬೇಕಂದ್ರೆ ಕಂಪ್ಲೀಟ್ ಈಕ್ವೇಷನಿಗೆ ಡಿವೈಡೆಡ್ ಬೈ 5 ಮಾಡೋಣ, ಇಸ್ ಈಕ್ವಲ್ಸ್ ಟು 0 ಅಲ್ವಾ. ಈಗ ನೋಡಿ, ಈ 5 ಅನ್ನೋದು ಇದಕ್ಕೂ ಡಿವೈಡ್ ಆಗುತ್ತೆ. 5x² ಡಿವೈಡೆಡ್ ಬೈ 5 ಮೈನಸ್ 6x ಡಿವೈಡೆಡ್ ಬೈ 5 ಮೈನಸ್ 2/5 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ 5 ಕ್ಯಾನ್ಸಲ್ ಆಗಿಲ್ವಾ, ಏನು ಉಳಿತಿಲ್ಲಿ x² ಮೈನಸ್ 6x ಡಿವೈಡೆಡ್ ಬೈ 5 ಮೈನಸ್ 2/5. ಏನು ಮಾಡ್ತಾ ಇರೋದು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ನ ಏನಾಗಿ ಮಾಡ್ತಾ ಇರೋದು 1. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಜೊತೆ ಏನು ಇಲ್ಲ ಅಂದರೆ 1 ಆಯ್ತಲ್ಲ, 1 ಮಾಡ್ತಾ ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಯಿತಾ. ಈಗ ಸ್ಟೆಪ್ 2 ಅಂತ ಬರೀತೇನೆ ನಾನಿಲ್ಲಿ. ಎರಡನೇ ಸ್ಟೆಪ್ ಏನು ಮಾಡಬೇಕಂತ ಕೇಳಿದರೆ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ನ ನೀವು 1 ಅಂತ ಮಾಡಿದ್ರಿ, ಅದಾಯ್ತಲ್ಲ. ಎರಡನೇ ಸ್ಟೆಪ್ ಏನು ಮಾಡಬೇಕಂದ್ರೆ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್. ಆ್ಯಡು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವುದನ್ನು b/2 ಹೋಲ್ ಸ್ಕ್ವೇರ್. b/2 ಇಲ್ಲಿ ನೋಡಿ, ಇಲ್ಲಿ ಕಂಪೇರ್ ಮಾಡಿ ನೋಡಿ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದರೆ ಇದು a² ಪ್ಲಸ್ bx ಪ್ಲಸ್ c. ಬಿ ಪ್ಲೇಸಲ್ಲಿ ಏನಿದೆ ನೋಡಿ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ, ಬಿ ಪ್ಲೇಸಲ್ಲಿ ಇದಿಷ್ಟು ಸ್ಟೂಡೆಂಟ್ ವಿತ್ ಸೈನ್ ಏನಿದೆ ಹೇಳಿ -6/5. ಅದರದ್ದು ಸ್ಕ್ವೇರಿಂದ ಆ್ಯಡ್ ಮಾಡಬೇಕು, ಕರೆಕ್ಟಾ. b/2 ಅಂದರೆ ಏನಾಗುತ್ತೆ ಹೇಳಿ, ಇಲ್ಲಿ b ಅಂದರೆ ಏನು -6/5, ಕರೆಕ್ಟಾ. -6/5 ಅದಕ್ಕೆ ಇಂಟು 1/2. 1/2 ಯಾಕೆ ಹೇಳಿ, ನಾವು ಯಾವುದರಿಂದ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡಬೇಕು, b/2. b ಅಂದರೆ -6/5, /2 ಅಂದರೆ ಇಂಟು 1/2. ಸೊ ಇದೇನಾಗುತ್ತೆ -6/10. ಇದರ ಹೋಲ್ ಸ್ಕ್ವೇರನ್ನು ಆ್ಯಡು ಮಾಡಬೇಕು, ಸಬ್ಟ್ರಾಕ್ಟು ಮಾಡಬೇಕು. ಯಾಕಂದರೆ 6 × 1 6 -6, 5 × 2 10 ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ನು ಅಲ್ವಾ. ಇದು ಮಾಡಿ ಆದ ನಂತರ ಈಗ ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಏನು ಬಂದಿದೆ ನಮಗೆ ಇಕ್ವೇಷನ್ x² -6x/5 ಬಂದಿದೆ, ಅಥವಾ -6/5x ಅಂತ ಬರೆದ್ರೂ ಅಡ್ಡಿಲ್ಲ, ಯಾಕಂದರೆ ನೀವು ಇಲ್ಲಿ 6/5 ತಗೊಳ್ಳೋದು ಕರೆಕ್ಟ್ ಗೊತ್ತಾಗುತ್ತಲ್ಲ ನಿಮಗೆ. ಇದಕ್ಕೆ ಏನನ್ನು ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವುದನ್ನು -6/10 ಇದರದ್ದು ಹೋಲ್ ಸ್ಕ್ವೇರ್ ಏನು ಮಾಡಿದ್ದು, ಆ್ಯಡ್ ಮಾಡಿದ್ದು. ಅದೇ ಥರ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವುದನ್ನು ಸೇಮ್ -6/10 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಮತ್ತು ಉಳಿದದ್ದು ಏನಿದೆ ಅದನ್ನು ಹಾಗೆ ಬರೀನಿ -2/5. ಇದು
ಏನಾಯ್ತು ಅಂತ ಹೇಳಿ ಇದನ್ನು ಆ್ಯಸ್ ಇಟ್ ಇಸ್ ಹಾಗೆ ತೊಗೊಳಿದ್ದೇನೆ, ಇದನ್ನು ಆ್ಯಸ್ ಇಟ್ ಇಸ್ ಹಾಗೆ ತೊಗೊಳಿದ್ದೇನೆ. ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಏನನ್ನು ಆ್ಯಡ್ ಮಾಡಬೇಕು, ಯಾವುದನ್ನು ಸಬ್ಟ್ರಾಕ್ಟ್ ಮಾಡಬೇಕು, -6/10 ಹೋಲ್ ಸ್ಕ್ವೇರ್ನ ಆ್ಯಡು ಮಾಡಬೇಕು, ಸಬ್ಟ್ರಾಕ್ಟು ಮಾಡಬೇಕು, ಅದನ್ನು ಮಾಡಿದ್ದೇನೆ. ಯಾಕೆ ಹೇಳಿ, ಇದನ್ನು ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡಿದರೆ ಒರಿಜಿನಲ್ ಇಕ್ವೇಷನ್ ಏನು ಮ್ಯಾಟರ್ ಆಗೋದಿಲ್ಲ ಅಲ್ವಾ. ವೈ ಬಿಕಾಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆದರೆ ನಿಮ್ಮ ಒರಿಜಿನಲ್ ಇಕ್ವೇಷನ್ ಏನಿದೆ ಅದೇ ಅಲ್ವಾ, ಇಲ್ಲೇನು ಮ್ಯಾಟ್ರ್ ಆಗೋದಿಲ್ಲ ಅಲ್ವಾ. ಬಟ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮಾಡಲಿಕ್ಕೆ ಹೇಳಿದರೆ ಅದಕ್ಕೆ ಇದನ್ನು ಮಾಡ್ತಾ ಇರೋದು. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನೋಡಿ x² - 6x/5 ಇಲ್ಲಿ ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತ ಕೇಳಿದರೆ ಇದು ಸ್ಕ್ವೇರ್ ಮಾಡುವಾಗ ಪ್ಲಸ್ ಆಗುತ್ತೆ ಬಿಡಿ, ಓಕೆ. ಬಟ್ ಇದ್ರ ಪ್ರಕಾರ ನಾವು ಇದಿಷ್ಟನ್ನು ಒಂದು ಇದಂತ ತಗೊಳ್ಳೋಣ, ಟರ್ಮ್ ಅಂತ ತಗೊಳ್ಳೋಣ. ಅಂದರೆ ಪ್ಲಸ್ -6/10 ಇದರ ಹೋಲ್ ಸ್ಕ್ವೇರ್ ಅಲ್ವಾ. ಇದನ್ನು ನಾನು ಇಲ್ಲಿ ನೋಡಿ, ಇದನ್ನು ಕಂಪೇರ್ ಮಾಡಿ ನೋಡಿ, a² - 2ab + b² ಫಾರ್ಮಲ್ಲಿದೆ ಅಲ್ವಾ. ಉಳಿದದ್ದನ್ನು ನಾನು ನೋಡಿ ಇಲ್ಲಿ ಮೈನಸ್ ಇದೆ, ನೀವು ಆಮೇಲೆ -× - ಅಂತ ಡೈರೆಕ್ಟ್ ಬರೋದಲ್ಲ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಕ್ವೇರ್ನ ಮಾಡ್ಕೊಳ್ಬೇಕು. 6² 36 ಆಗುತ್ತೆ. ಯಾಕೆ ಹೇಳಿ, ಮೈನಸನ್ನು ಸ್ಕ್ವೇರ್ ಮಾಡಿದರೆ ಪ್ಲಸ್ಸೇ ಆಗುತ್ತಲ್ಲ, ಯಾಕಂದರೆ ಟು ದ ಪವರ್ ಈವನ್ ನಂಬರ್ ಇದ್ದರೆ ಪ್ಲಸ್ಸೇ ಆಗುತ್ತೆ, ಡಿವೈಡೆಡ್ ಬೈ ಈ ಸ್ಕ್ವೇರ್ನ ಇದಕ್ಕೂ ಸ್ಕ್ವೇರ್ ಮಾಡಬೇಕು, 100 ಆಗುತ್ತೆ. -2/5 = 0. ಸರಿಯಾ. ಇದು ಯಾವ ಫಾರ್ಮ್ ಆಯ್ತು ನೋಡಿ, a² - 2ab + b². ನೀವು ಅಂದ್ಕೊಂಡಿರ್ಬೋದು ಸರ್ ಇಲ್ಲಿ ಮೈನಸ್ ಇದೆಯಲ್ಲ, ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, ಅದೇನು ಪ್ಲಸ್ಸೇ ಆಗೋದಲ್ವಾ. a² - 2ab + b² ಫಾರ್ಮುಲಾ ಏನು ಹೇಳಿ, a² - 2ab + b² ಫಾರ್ಮುಲಾ a - b ಹೋಲ್ ಸ್ಕ್ವೇರ್ ಅಲ್ವಾ. a ಇದ್ದಲ್ಲಿ ಏನಿದೆ ಇಲ್ಲಿ ನೋಡಿ, ಇದು a² ಅಂದರೆ ಏನಾಗುತ್ತೆ, x ಆಗುತ್ತೆ. b² b ಅಂದರೆ ಏನು, -6/10. ಅದು ಬೇಕಾದರೆ -6/10 ತಗೊಳ್ಳಿ, ಬೇಕಾದ್ರೆ ನಿಮಗೆ ಅದಷ್ಟು ಇದಾಗತ್ತೆ ಅಂತ ಹೇಳಿದ್ರೆ. -6/10 ಹೋಲ್ ಸ್ಕ್ವೇರ್ ಆಗೋ ಪ್ಲಸ್ ಆಗುತ್ತಾ, -2ab + b². ಓಕೆ ವೈಟ್ ಸ್ಟೂಡೆಂಟ್ಸು. ಓಕೆ ಸ್ಟೂಡೆಂಟ್ಸ್, ಇಲ್ಲೊಂದು ಡೌಟ್ ಏನಂತ ಕೇಳಿದರೆ, ಇಲ್ಲ ನಿಮ್ಗೆ ಹೇಳ್ತೇನಲ್ಲ, ಇದನ್ನು ಕಂಪೇರ್ ಮಾಡಿದರೆ a² - 2ab + b². ನಾವು b-ಅನ್ನು -6/10 ತಗೊಂಡ್ರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. a² ಮೈನಸ್ ಫಾರ್ಮುಲದ್ದೇನು, b-ಅನ್ನು ನಾನು -6/10 ತಗೊಂಡ್ರೆ 2 ಮೈನಸ್ ಫಾರ್ಮುಲದ್ದು 2 ಇಂಟು a ಅಂದರೆ ಏನು x ಇಂಟು b ಅಂದರೆ ಏನು -6/10 ಅಲ್ವಾ. ಇದು ಏನಾಗ್ತಿತ್ತು, ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬರಬೇಕಿತ್ತಲ್ಲ, -2ab ಅಲ್ವಾ. 6/10 ಈ 2 ಕ್ಯಾನ್ಸಲ್ ಆಗುತ್ತೆ, ಇದು ಆ್ಯಕ್ಚುಲಿ 2 5 ಆಗುತ್ತಾ, ಸೊ ಮೈನಸ್ ಹೌದಲ್ವಾ. ಇಲ್ಲಿ ನೋಡಿ, ಯಾಕೆ ಹೇಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರಬೇಕಿತ್ತು, ಇಲ್ಲಿ ಪ್ಲಸ್ ಬಂದಿದ್ರೆ ನಾನು a² - 2ab + b² ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಮೈನಸ್ ಬಂದಿರ್ಲಿಕ್ಕೆ ಹೋಗಿ ಈ ಮೈನಸ್ ಯಾವುದ್ರದ್ದು ಗೊತ್ತುಂಟಾ, ಬಿದು ಮೈನಸ್. ಸೊ ಆವಾಗ ನಾನು ಯಾವ ಫಾರ್ಮುಲಾ ಹಾಕಬೇಕು, a² + 2ab + b². ಯಾಕೆ +2ab ಅರ್ಥ ಮಾಡ್ಕೊಳ್ಳಿ, ಇಲ್ಲಿ b ಅಂದರೆ ನಮಗೆ -6/10 ಬಂದಿರಲಿಕ್ಕೆ ಹೋಗಿ ಇಲ್ಲಿ ಏನಾಗುತ್ತೆ, ಮೈನಸ್ ಆಗುತ್ತೆ ಯಾವುದು ಈ ಫಾರ್ಮುಲಕ್ಕೆ ಹಾಕಿದಾಗ. ಯಾಕೆ ಹೇಳಿ, +2 ಇಂಟು a ಅಂದರೆ x, b ಅಂದರೆ ಏನು ಹೇಳಿ -6/10. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಲ್ಲ, ಅದಕ್ಕೆ ಇಲ್ಲಿ ಮೈನಸ್ ಬಂದಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ತಗೊಳ್ಳಿ, a - b ಬೇಡ, ಯಾಕಂತ ಗೊತ್ತಾಯ್ತಲ್ಲ. ಓಕೆ, ಈಗ a + b ಹೋಲ್ ಸ್ಕ್ವೇರ್, a ಅಂದರೆ ಏನಾಯಿತು x ಆಯಿತು, b ಅಂದರೆ ಏನಾಯಿತು -6/10 ಹೋಲ್ ಸ್ಕ್ವೇರ್ ಆಯಿತು ಅಲ್ವಾ. ಈಗ ನಾನು ಅದನ್ನು ಹಾಗೆ ಬರಿತೇನೆ. ಏನಾಗುತ್ತೆ ಇವಾಗ, x + -6/10 ಇದರದ್ದು ಹೋಲ್ ಸ್ಕ್ವೇರ್. ಬ್ರ್ಯಾಕೆಟ್ ಒಳಗೆ ಹಾಕಿದರೆ ಓಕೆ, ಇನ್ನೊಂದು ಬ್ರ್ಯಾಕೆಟ್ ಹಾಕಬೇಕಾಗತ್ತಾ, ಹೋಲ್ ಸ್ಕ್ವೇರ್. ಸರಿಯಾ. ಈಗ ಏನು ಮಾಡೋಣ ಅಂತ ಕೇಳಿದರೆ, ಇದನ್ನು ಇಲ್ಲೇ ಸಿಂಪ್ಲಿಫಿಕೇಷನ್ ಮಾಡೋಣ. ಇಲ್ಲಿ 5 ಇದೆ, ಡಿನಾಮಿನೇಟರ್ನ ಈಕ್ವಲ್ ಮಾಡೋಣ. ಎಷ್ಟರಿಂದ ಮಲ್ಟಿಪ್ಲೈ ಮಾಡೋಣ, 20ಇಂದ ಮಾಡೋಣ. ಇದಕ್ಕೆ 20ಇಂದ ಮಾಡಿದರೆ ಇದಕ್ಕೂ 20 ಮಾಡಬೇಕಲ್ಲ. ಆವಾಗ 36 ಡಿವೈಡೆಡ್ ಬೈ 100 ಮೈನಸ್ 40 ಡಿವೈಡೆಡ್ ಬೈ 100 ಉಳಿತದೆ = 0. ಓಕೆ, ಇಲ್ಲಿಗ ಅರ್ಥ ಮಾಡ್ಕೊಳ್ಳಿ, a + b ಹೋಲ್ ಸ್ಕ್ವೇರ್ ಅಲ್ವಾ. ಇದನ್ನೀಗ ನಾನು ಹೋಲ್ ಸ್ಕ್ವೇರ್ ಇರಲಿಕ್ಕೆ ಹೋಗಿ ನಾನು ಏನು ಮಾಡ್ತೇನೆ ಕೇಳಿದರೆ, ಇದನ್ನು x - 6/10 ಹೋಲ್ ಸ್ಕ್ವೇರ್ ಅಂತೇಳಿ ತಗೊಳ್ತೇನೆ. ಪ್ಲಸ್ ಇಂಟು ಮೈನಸ್ ಮಾಡ್ತೇನೆ, ಯಾಕಂದರೆ ಇದು ಹೋಲ್ ಸ್ಕ್ವೇರಿಗೆ ಇರೋದು. ಸರಿಯಾ. ಈಗ ನೋಡಿ ಮೈನಸ್, ಇಲ್ಲೇ ಸಿಂಪ್ಲಿಫಿಕೇಷನ್ ಮಾಡೋಣ. ಫಸ್ಟಿಗೆ ಇಲ್ಲಿ 2 100 ಇದೆ, 36 - 40 ಎಷ್ಟಾಗುತ್ತೆ, -4 ಆಗುತ್ತೆ. ಸರಿಯಾ, = 0. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. x - 6/10 ಹೋಲ್ ಸ್ಕ್ವೇರ್ = ಪ್ಲಸ್ ಆಯ್ತಲ್ಲ, ಇದೇನಾಗುತ್ತೆ +4/100 ಆಯಿತು = 0. +4/100 ಈಕ್ವಲಿಂದ ಆಚೆಗರೆ ತೊಗೊಂಡೋದ್ರೆ ಏನಾಗುತ್ತೆ ಹೇಳಿ, -4/100 ಆಗುತ್ತಲ್ಲ, -4/100
100 ಆಗುತ್ತೆ. ಈಗ ಏನು ಮಾಡೋಣ, ಈ ರೂಟ್ ಸ್ಕ್ವೇರನ್ನು ಆಚೆ ಕಡೆ ತಗೊಳ್ಳೋಣ. ಸ್ಕ್ವೇರನ್ನು ಆಚೆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ ಹೇಳಿ, ಅದು 10 ಇದು ಸ್ಕ್ವೇರ್ ರೂಟ್ ಆಗುತ್ತೆ. ಈಕ್ವಲಿಂದ ಆಚೆ ಕಡೆ ಹೋಗುವಾಗ ಸ್ಕ್ವೇರ್ ರೂಟ್ ಆಗುತ್ತೆ, -4/100 ಆಗುತ್ತೆ. ಯಾಕಂದರೆ ಇದು ಮೈನಸ್ ಆಚೆ ಕಡೆ ತೊಗೊಂಡು ಹೋಗಿದ್ದು, ಅದಕ್ಕೆ ಮೈನಸ್ ಆಗುತ್ತೆ ಅಷ್ಟೇ. ಈಗ x - 6/10 = ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು ಹೇಳಿ, 2. ಸ್ಕ್ವೇರ್ ರೂಟ್ ಆಫ್ 100 ಎಷ್ಟು, 10. ಇಲ್ಲಿ ಮೈನಸ್ ಇದ್ದರೂ ಕೂಡ ಪ್ಲಸ್ ಆಗುತ್ತೆ, ಯಾಕಂದರೆ ಸ್ಕ್ವೇರ್ ರೂಟ್ ಒಳಗಡೆ ಮೈನಸ್ ಬರೋ ಚಾನ್ಸ್ ಇಲ್ಲ. ಈಗ -6/10 ಆಚೆ ಕಡೆ ತೊಗೊಂಡೋಗಿ x = -6/10 ಆಚೆ ಹೋಗೋಗಿ ಏನಾಗುತ್ತೆ ಹೇಳಿ, +6/10 ಆಗುತ್ತೆ. ಆವಾಗ ನೋಡಿ ಇಲ್ಲೂ 10 ಇದೆ, 2 + 6 ಎಷ್ಟು, 8 ಅಲ್ವಾ. 8 ಅಂದರೆ 2 4s 2 5s, ಸೊ 4/5 ಈಸ್ ದ ಆನ್ಸರ್. ಇಲ್ಲಿ ಏನಾಗುತ್ತೆ ನಿಮಗೆ ಆನ್ಸರ್ 4/5 ಆಗುತ್ತೆ. ಇದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಸ್ಟೂಡೆಂಟ್ಸ್, ಆಯಿತಾ. ಇದು ಎರಡನೇ ಪ್ರಾಬ್ಲಮ್ಮು. ಈಗ ಥರ್ಡ್ ಪ್ರಾಬ್ಲಮಿಗೆ ಹೋಗ್ತಾನೆ. ಫೈನ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ನಾನು ಎಲ್ಲ ಪ್ರಾಬ್ಲಮನ್ನು ಮಾಡೋದಿಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ಎಲ್ಲದು ಸೇಮ್ ಟೈಪ್ ಇದೆ. ಕೆಲವೊಂದು ನಾನು ನಿಮ್ಗೆ ಕೊಡ್ತೇನೆ, ನೀವೇ ಟ್ರೈ ಮಾಡಿ. ಹೋಮ್ವರ್ಕ್ ಅಂತ ಕೊಡ್ತೇನೆ, ಅದು ನೀವು ಟ್ರೈ ಮಾಡಿ. ಓಕೆ, ಫೈನ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್ ಏನಂತ ಹೇಳಿದ್ದಾರೆ, x² - 3x + 1 ಯೂಸಿಂಗ್ ಫಾರ್ಮುಲಾ. x² ಇದು. ಈಗ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ, ax² + bx + c = 0. a ಏನಾಗುತ್ತೆ, 1 ಆಗುತ್ತೆ. b ಏನಾಗುತ್ತೆ, -3 ಆಗುತ್ತೆ. c ಏನಾಗುತ್ತೆ, 1 ಆಗುತ್ತೆ. ಕಂಪೇರ್ ಮಾಡಿದಾಗ ಫಾರ್ಮುಲಾ ಏನು, x = -b ± b² - 4ac/2a ಅಲ್ವಾ. x ಫಾರ್ಮುಲದು ಮೈನಸ್ ಫಸ್ಟ್ ಹಾಕ್ಕೊಳ್ಳಿ. b ಅಂದರೆ ಅಗೇನ್ -3, ಇದು ವೆರಿ ಇಂಪಾರ್ಟೆಂಟ್. ± b ಅಂದರೆ -3 ಅದರದ್ದು ಹೋಲ್ ಸ್ಕ್ವೇರ್ ಇಂಟು 4 ಇಂಟು a ಅಂದರೆ 1 ಅಲ್ವಾ, c ಅಂದರೂ 1 ಅಲ್ವಾ, 2 × 1. x ಇದನ್ನು ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ, 3 ± -3 ಇದು ಸ್ಕ್ವೇರ್ ಏನಾಗುತ್ತೆ, 9 ಆಗುತ್ತೆ. -4 × 1 × 1 4 ಆಗುತ್ತಲ್ಲ, /2. ಓಕೆ, ಸೊ x = 3 ± ಸ್ಕ್ವೇರ್ ರೂಟ್ ಆಫ್ 5 ಆಗುತ್ತೆ. 9 - 4 5 ಅಲ್ವಾ, /2. ಇದು ಮತ್ತೆ ರೂಟ್ ಇದೆಯಾ, 5ಗೆ ರೂಟ್ ಇದೆಯಾ, ಇಲ್ಲಲ್ವಾ. ಅದಕ್ಕೆ ಏನು ಬರೀನಿ, 3 + √5/2 ಆರ್ 3 - √5/2. ಇಲ್ಲಿಗೆ ಸ್ಟಾಪ್, ಯಾಕಂದರೆ ಫರ್ದರ್ ಸಿಂಪ್ಲಿಫಿಕೇಷನ್ ಆಗೋದಿಲ್ಲ ಇದು ಅಲ್ಲ. ಯಾಕಂದರೆ 5 ಬಂದಿದೆ, ಇಲ್ಲಿ ಬೇರೆ ನಂಬರ್ ಬಂದಿದೆ, ಏನಾದರೂ ಮಾಡ್ಬೋದಿತ್ತು. 5 ಬಂದಿರಲಿಕ್ಕೆ ಹೋಗ್ಯಾ 4ac ಸರಿ ಇದೆಯಲ್ಲ. x² - 3x + 1 ಪ್ರಾಬ್ಲಮ್ ನೋಡಿ, ಸ್ಕ್ವೇರ್ - 3x + 1 ಇದು ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಓಕೆ, ಸೊ ಈ 4ac / 2a 3² 9 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ± 5 / 2. ಸೊ 3 + √5/2 ಆರ್ 3 - √5/2 ಇದು ನಿಮ್ಮ ಆನ್ಸರ್ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಆನ್ಸರ್. ಇಲ್ಲಿಗೆ ಸ್ಟಾಪ್ ಮಾಡಿ, ಯಾಕಂದರೆ 5ಗೆ ರೂಟ್ ಇಲ್ಲ, ಇದ್ದಿದ್ದರೆ ಅದನ್ನು ಸಿಂಪ್ಲಿಫೈ ಮಾಡ್ಬೋದಿತ್ತು. ಓಕೆ, ಈಗ ನೋಡಿ ಸ್ಟೂಡೆಂಟ್ಸು, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಇಲ್ಲೊಂದು ಕೊಟ್ಟಿದ್ದಾರೆ. ಇದು ನಿಮಗೆ ಹೋಮ್ವರ್ಕ್ ಯಾವ್ದು ನೋಡಿ, ಇಲ್ಲಿದೆ ನೋಡಿ, ಇದನ್ನು ಟ್ರೈ ಮಾಡಿ. x² - 3x - 10 ಇದರಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಮಾಡೋ ಅಗತ್ಯನೇ ಇಲ್ಲ. ಕಂಪ್ಲೀಟಿಂಗ್ ದ ಸ್ಕ್ವೇರ್, ಯಾಕಂದರೆ ಆಲ್ರೆಡಿ x² ಕೊಯಿಫಿಷಿಯಂಟ್ ಏನಿದೆ 1 ಇದೆಯಲ್ವಾ, ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಹೇಳಿ. ನೀವು ಸ್ಟೆಪ್ 2ಅಲ್ಲಿ ಏನು ಮಾಡಬೇಕಂತ ಹೇಳಿದ್ದೆ ನಾನು, ಏನು b ಇದೆಯಲ್ಲ, b/2 ಹೋಲ್ ಸ್ಕ್ವೇರ್. ಇಲ್ಲಿ b ಇದ್ದಲ್ಲಿ ಏನಾಗುತ್ತೆ ನೋಡಿ, -3 ಇದೆಯಲ್ವಾ, ಸೊ -3/2 ಹೋಲ್ ಸ್ಕ್ವೇರ್ನ ಆ್ಯಡು ಮಾಡಬೇಕು, ಸಬ್ಟ್ರ್ಯಾಕ್ಟು ಮಾಡಬೇಕು. ಏನು ಮಾಡಬೇಕು, -3/2 ಹೋಲ್ ಸ್ಕ್ವೇರ್ನ ಆ್ಯಡು ಮಾಡಬೇಕು, ಸಬ್ಟ್ರ್ಯಾಕ್ಟು ಮಾಡಬೇಕು. ಇಷ್ಟೇ, ಇದನ್ನು ನೀವು ಮಾಡಬೇಕು. ಇದು ನಿಮಗೆ ವರ್ಕ್ ಮಾಡಿ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ 5th ಪ್ರಾಬ್ಲಮನ್ನು ಮಾಡ್ತೇನೆ. ಫೈನ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್. 5th ಪ್ರಾಬ್ಲಮ್ ಕೂಡ ನಿಮಗೆ ಇದು ಕೊಡ್ತೇನೆ ಅಂತ ಹೋಮ್ವರ್ಕ್, ಯಾಕಂದರೆ ಸೇಮ್ ಅಲ್ಲ. 5th ಪ್ರಾಬ್ಲಮ್ ಸೇಮ್ ಇದೆ ನೋಡಿ. ಫೈನ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್ x² - 3x + 1. ಇಲ್ಲಿ ನೋಡಿ 3rd ಮತ್ತು 5th ಪ್ರಾಬ್ಲಮ್ ಸೇಮ್ ಇದೆ, ಸೊ ಮಾಡೋದು ಬೇಡ. 3rd ಪ್ರಾಬ್ಲಮ್ ನಾನು ಇಲ್ಲಿ ಮಾಡ್ದಿಲ್ಲ, ಸೇಮ್ ಪ್ರಾಬ್ಲಮ್. ಓಕೆ, 5th ನಿಮ್ಗೆ ಬೇಡ. 6th ಪ್ರಾಬ್ಲಮ್ ನಾನು ಮಾಡ್ತೇನೆ ನೋಡಿ. ಇವಾಗ ಏನು ಹೇಳ್ತಾ ಇದೆ, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಯೂಸಿಂಗ್ ಫಾರ್ಮುಲಾ. ಸೇಮ್ ಇಲ್ಲಿ ನೋಡಿ, ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಯೂಸಿಂಗ್ ಫಾರ್ಮುಲಾ ಯೂಸ್ ಮಾಡಿ ರೂಟ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಕ್ವಶನ್ ಈಗೂ ಕೇಳ್ತಾರೆ, ಸಾಲ್ವ್ ಯೂಸಿಂಗ್ ಫಾರ್ಮುಲಾ. ಸಾಲ್ವ್ ಅಂತ ಕೇಳಿದ್ರು ಇದೆ. ಓಕೆ, ಯೂಸಿಂಗ್ ಫಾರ್ಮುಲಾ ಅಂತ. ಇದನ್ನು ಕಂಪೇರ್ ಮಾಡಿದಾಗ a ಏನಾಯಿತು, 1 ಆಗುತ್ತೆ, ಯಾಕಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಲ್ವಾ. b ಏನಾಯಿತು, 5 ಆಯಿತು. c ಏನಾಯಿತು, 2 ಆಯಿತು. ಫಾರ್ಮುಲಕ್ಕೆ ಹಾಕಿ x = -b ± ಸ್ಕ್ವೇರ್ ರೂಟ್ ಆಫ್ b² - 4ac/2a. ಸೊ x ಮೈನಸ್, ಫಾರ್ಮುಲಾದ ಮೈನಸ್, b ಅಂದರೆ 5 ಅಲ್ವಾ, ± ಸ್ಕ್ವೇರ್ ರೂಟ್ ಆಫ್ b ಅಂದರೆ 5 -4 × a ಅಂದರೆ 1, c ಅಂದರೆ 2 /
2 ಇಂಟು 1 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು -5 ಪ್ಲಸ್ ಆರ್ ಮೈನಸ್ ಏನಾಗುತ್ತೆ ನೋಡಿ, 5 ಸ್ಕ್ವೇರ್ ಏನಾಗುತ್ತೆ ಇಲ್ಲಿ, 5ದು ಸ್ಕ್ವೇರ್ ಏನು 25 ಅಲ್ವಾ, ಮೈನಸ್ 4 ಇಂಟು 2 ಏನು 8 ಡಿವೈಡೆಡ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 8 ಮೈನಸ್ ಮಾಡಿದರೆ ಎಷ್ಟಾಗುತ್ತೆ ಹೇಳಿ, 17 ಆಗುತ್ತೆ ಡಿವೈಡೆಡ್ ಬೈ 2. 17 ಇದು ರೂಟ್ ಇಲ್ಲ ಸ್ಟೂಡೆಂಟ್ಸ್, ಅದಕ್ಕೆ ಏನು ಮಾಡಿ ಹೇಳಿ, -5 ಪ್ಲಸ್ ರೂಟ್ 17 ಡಿವೈಡೆಡ್ ಬೈ 2 ಆರ್ -5 ಇಲ್ಲಿ ಪ್ಲಸ್ ಆರ್ ಮೈನಸ್ ಬರೋದು ಇಲ್ಲಿ ಮೈನಸ್ ರೂಟ್ 17 ಡಿವೈಡೆಡ್ ಬೈ 2. ಇಲ್ಲಿಗೆ ಸ್ಟಾಪ್ ಮಾಡಿ, ಗೊತ್ತಾಯ್ತಾ? ಯಾಕಂದರೆ ಇದು ಫರ್ದರ್ ಸಿಂಪ್ಲಿಫಿಕೇಷನ್ ಆಗೋದಿಲ್ಲ. ಇದು ಮಾಡಿದ್ದು 25 ಮೈನಸ್ 4ac 4 ಇಂಟು 2 8 25 ಮೈನಸ್ 8 17 ಯಾ ಇಲ್ಲಿಗೆ ಸ್ಟಾಪ್ ಮಾಡಿ ಬಿಡಿ, ಆಯಿತಾ? ಇದು ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಸೊ ಇದರಲ್ಲಿ ಎಂಥ ಡೌಟ್ ಇಲ್ಲ ಅಂತ ಹೇಳ್ಕೊಳ್ತಾರೆ, ಈಸಿ ಇದೆ ಇದು. ನೆಕ್ಸ್ಟ್ 7th ಪ್ರಾಬ್ಲಮ್ ನೋಡಿ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಇಕ್ವೇಷನ್ ಅಂತ ಕೇಳಿದ್ದಾರೆ. ಏನು ಕ್ವಶನ್ ಕೇಳಿದ್ದು, ಡಿಸ್ಕ್ರಿಮಿನೆಂಟ್ ಅಂತ ಬಂತಾ? ನಿಮ್ಮ ಫಾರ್ಮುಲಾ ಗೊತ್ತಿದೆಯಲ್ಲ, ಯಾವುದೇ ಬರಲಿ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಡೆಲ್ಟಾ ಈಸ್ ಈಕ್ವಲ್ಸ್ ಟು b² ಮೈನಸ್ 4ac ಇದು ಫಾರ್ಮುಲಾ ಅಲ್ವಾ. ಡಿಸ್ಕ್ರಿಮಿನೆಂಟ್ ಅಂತೇಳಿ ಏನೋ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, 2x² ಮೈನಸ್ 5x ಪ್ಲಸ್ 3. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದರೆ ax² ಪ್ಲಸ್ bx ಪ್ಲಸ್ cಗೆ ಕಂಪೇರ್ ಮಾಡಿದರೆ a ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ, b ವ್ಯಾಲ್ಯೂ ನೋಡಿ -5 ಆಗುತ್ತೆ, c ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ಈಗ ಫಾರ್ಮುಲಕ್ಕೆ ಹಾಕಿ b² ಮೈನಸ್ 4ac, b ಅಂದರೆ ಏನು ಹೇಳಿ -5 ಅದರ ಸ್ಕ್ವೇರ್ ಮೈನಸ್ 4 ಇಂಟು a ಅಂದರೆ ಏನು 2, c ಅಂದರೆ ಏನು 3. 5 ಸ್ಕ್ವೇರ್ ಎಷ್ಟಾಗುತ್ತೆ 25, ಮೈನಸ್ ಇರೋದಿಲ್ಲ ಪ್ಲಸ್ ಆಗುತ್ತೆ, ಯಾಕಂದರೆ ಪವರ್ ಈವನ್ ನಂಬರ್ ಬಂದರೆ ಪ್ಲಸ್ ಆಗುತ್ತೆ. ಇದು ಮೈನಸ್ ಫಾರ್ಮುಲಾದ್ದು 4 2 8 8 3 24. ಇದು ಡೆಲ್ಟಾ ವ್ಯಾಲ್ಯೂ ಎಷ್ಟು ಬಂತು ಇವಾಗ 25 ಮೈನಸ್ 24 ಎಷ್ಟು 1 ಅಲ್ವಾ. ಡೆಲ್ಟಾ ಈಸ್ ಈಕ್ವಲ್ಸ್ ಟು 1 ಅಂತ ಬಂತು. ಇಲ್ಲಿ ಕ್ವಶನ್ ನೋಡಿ, ಫೈನ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಇಕ್ವೇಷನ್, ಹೆನ್ಸ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳಿದ್ದಾರೆ. 2 ಮಾರ್ಕ್ಸಿಗೆ ಕೇಳಿದರೆ ನೇಚರ್ ಆಫ್ ದ ರೂಟ್ಸ್ 100% ಕೇಳ್ತಾರೆ. ಡೆಲ್ಟಾ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟು ಬಂತು ನಿಮಗೆ 1 ಬಂತಲ್ಲ. ಇನ್ನೇನು ಹೇಳಿದ್ದಾರೆ, ಡೆಲ್ಟಾ ಒಂದು ವೇಳೆ ಪಾಸಿಟಿವ್ ಆಗಿದ್ದರೆ ಇದೇ ಡೆಲ್ಟಾ b² ಮೈನಸ್ 4ac. b² ಮೈನಸ್ 4ac ಅನ್ನೋದು ಗ್ರೇಟರ್ ದೆನ್ 0 ಆದರೆ ಅಥವಾ ಗ್ರೇಟರ್ ದೆನ್ ಪಾಸಿಟಿವ್ ನಂಬರ್ ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಹೀಗೆ ಬರಿಬೇಕು ನೀವು. ವೆನ್ b² ಮೈನಸ್ 4ac is greater than 0, then roots are real and distinct. Roots are real and distinct ಅಂತ ಬರಿಬೇಕು. ಯಾವಾಗ ಹೇಳಿ, when delta value is greater than 0, ಇದಿಷ್ಟು ಡೆಲ್ಟಾ, ಇದೇ ಡೆಲ್ಟಾ ಗ್ರೇಟರ್ ದೆನ್ 0 ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಬರಿಬೇಕು ಅಲ್ವಾ. ಇದನ್ನು ಬರೀಲೇಬೇಕು ಲಾಸ್ಟಿಗೆ. ಇದನ್ನು ಬರೀದೇ ಇದ್ದರೆ 1 ಮಾರ್ಕ್ಸ್ ತೆಗಿತಾರೆ, ಯಾಕಂದರೆ ಪರ್ಟಿಕ್ಯುಲರ್ಲಿ ಅವ್ರು ಕೇಳಿದ್ದಾರೆ ಹೆನ್ಸ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಅಂತ. ನೀವು ಬರೀದೇ ಇದ್ದರೆ ಮಾರ್ಕ್ಸ್ ತೆಗಿತಾರೆ ಹೇಳಿದ್ದೇನೆ. ನೆಕ್ಸ್ಟ್ ಕ್ವಶನ್ ನೋಡಿ, 8th ಕ್ವಶನು ಸೇಮ್, ಫೈನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ದಾರೆ. 8th ಕ್ವಶನ್ ನೋಡಿ, ಇಲ್ಲಿ ನೋಡಿ 8th ಕ್ವಶನ್, ಫೈನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ನ ಫೈನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ದಾರೆ. ಸೇಮ್ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ದು 2x² ಮೈನಸ್ 5x ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಕಂಪೇರ್ ಮಾಡಿದಾಗ a ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ, b ವ್ಯಾಲ್ಯೂ ಏನಾಗುತ್ತೆ -5 ಆಗುತ್ತೆ, c ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಫಾರ್ಮುಲಾ ಏನು, ಡೆಲ್ಟಾ ಈಸ್ ಈಕ್ವಲ್ಸ್ ಟು b² ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ಸ್ ಟು b ಪ್ಲೇಸಲ್ಲಿ ಏನಿದೆ -5 ಅದರ ಸ್ಕ್ವೇರ್ ಮೈನಸ್ 4 ಇಂಟು a ಪ್ಲೇಸಲ್ಲಿ ಏನಿದೆ 2 ಇದೆ, c ಪ್ಲೇಸಲ್ಲಿ ಏನಿದೆ 1 ಇದೆ. ಸ್ಕ್ವೇರ್ ಮಾಡಿದರೆ ಮೈನಸ್ ಇದು ಪ್ಲಸ್ ಆಗುತ್ತಲ್ಲ. 5 ಸ್ಕ್ವೇರ್ ಎಷ್ಟು 10 ಅಲ್ಲ, 5 ಸ್ಕ್ವೇರ್ 10 ಅಂತ ಬರಿಬೇಡಿ. ಆಮೇಲೆ 25, 4 ಇಂಟು 2 ಎಷ್ಟು 8, 25 8ನ್ನು ಮೈನಸ್ ಮಾಡಿದರೆ ಎಷ್ಟು 17. ಡೆಲ್ಟಾ ವ್ಯಾಲ್ಯೂ ಏನಾಯಿತು 17 ಆಯಿತು. ಇದ್ರ ಮೀನಿಂಗ್ ಹೇಳಿ, ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಇದೆ. ಡೆಲ್ಟಾ ವ್ಯಾಲ್ಯೂ ಗ್ರೇಟರ್ ದೆನ್ 0 ಆದರೆ ಏನಂತ ಹೇಳಿದೆ ನಾನು, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಇದನ್ನು ಬರೀಲೇಬೇಕು ಸ್ಟೂಡೆಂಟ್ಸ್. 2 ಮಾರ್ಕ್ಸಿಗೆ ಕೇಳಿದರೆ ಇದನ್ನು ಬರೀಲೇಬೇಕು, ಕಂಪಲ್ಸರಿ ಬರೀಲೇಬೇಕು, ಇಲ್ದಿದ್ರೆ ಮಾರ್ಕ್ಸ್ ತೆಗಿತಾರೆ. ಓಕೆ, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ನೋಡಿ. ಓಕೆ, ಈಗ ಇನ್ನು 2 ಪ್ರಾಬ್ಲಮ್ ಇದೆ. ಸಾಲ್ವ್ 2x², ಸಾಲ್ವ್ 2x². ಡೌಟ್ ಇದ್ರೆ ಕೇಳಿ. ಸಾಲ್ವ್ 2x² ಮೈನಸ್ 5x ಪ್ಲಸ್ 3 ಯೂಸಿಂಗ್ ಫಾರ್ಮುಲಾ. ಇದು ನೋಡಿ, ಸಾಲ್ವ್ ಅಂತ ಕೇಳ್ತಾರೆ. 9ನೇ ಕ್ವಶನ್ ಸಾಲ್ವ್, ಒಂದೇ ಸಾಲ್ವ್ ಅಂತ ಕೇಳ್ತಾರೆ, ಅಥವಾ ರೈಟ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್ ಅಂತ ಕೇಳ್ತಾರೆ. ಹೇಗಾದರೂ ಕೇಳ್ಬೋದು, ಆಯಿತಾ. ಯೂಸಿಂಗ್ ಫಾರ್ಮುಲಾ ಹೇಗೇನು ಸೇಮ್ ಅಲ್ವಾ. ax², ಇದು ಡಿಸ್ಕ್ರಿಮಿನೆಂಟ್ ಅಲ್ಲ. ಓಕೆ, ಡಿಸ್ಕ್ರಿಮಿನೆಂಟ್ ಅಂತಲ್ಲಿ ವರ್ಡೇ ಬರಲಿಲ್ಲ. ಸಾಲ್ವ್ ಯೂಸಿಂಗ್ ಫಾರ್ಮುಲಾ ಅಂತ ಹೇಳಿದ್ದಾರೆ. ಸಾಲ್ವ್ ಯೂಸಿಂಗ್ ಫಾರ್ಮುಲಾ ಅಂತ ಹೇಳಿದರೆ ಯಾವ್ದು ಯೂಸ್ ಮಾಡ್ತೀರಾ, x ಈಕ್ವಲ್ಸ್ ಟು -b ಪ್ಲಸ್ ಆರ್ ಮೈನಸ್ b² ಮೈನಸ್ 4ac ಡಿವೈಡೆಡ್ ಬೈ 2a ಅಲ್ವಾ. ಸೊ x ಈಸ್ ಈಕ್ವಲ್ಸ್ ಟು
ಮೈನಸ್ ಫಾರ್ಮುಲದು ಮೈನಸ್ ಇದು, ಬಿ ಅಂದರೆ ಏನು -5 ಪ್ಲಸ್ ಆರ್ ಮೈನಸ್ ಬಿ ಅಂದರೆ -5 ಹೋಲ್ ಸ್ಕ್ವೇರ್ 4 ಇಂಟು ಎ ಅಂದರೆ 2 ಸಿ ಅಂದರೆ 3 ಡಿವೈಡೆಡ್ ಬೈ 2 ಇಂಟು 2 ಅಲ್ವಾ. ಸಬ್ಸ್ಟಿಟ್ಯೂಟ್ ಮಾಡಿದಷ್ಟೇ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಅಲ್ವಾ, ಪ್ಲಸ್ ಆರ್ ಮೈನಸ್ 5ನ ಸ್ಕ್ವೇರ್ ಮಾಡಿದರೆ 25 ಆಗುತ್ತೆ, ಮೈನಸ್ ಇರೋದಿಲ್ಲ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇದನ್ನು ಹಾಕಿ 4 2 8 8 3 24 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ಸೇಮ್ ಪ್ರಾಬ್ಲಮ್ ಬಂದಾಗಿದೆ ಇದು 2x². ಇದು ಆಗಿದೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಸೇಮ್ ಬೋರ್ಡ್ 2023 ಬಂದಿದ್ದು ಸೇಮ್ ಕ್ವಶನ್ ನಿಮ್ಮ ಬೋರ್ಡ್ 2019 ಬಂದಿತ್ತು ಸೇಮ್ ಕ್ವಶನ್. ಇನ್ನೊಂದು ನೋಡಿ, ಇಲ್ಲೊಂದು ನೋಡಿ 6x² - 2 ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಬೋರ್ಡ್ 2023 ಬಂದಿದ್ದು ಸೇಮ್ ಕ್ವಶನ್ ಅಲ್ಲ, ಅದೇ ಕ್ವಶನ್ ಅಂದ್ಕೊಳ್ತೇನೆ. 5x² - 6x - 10 ಯಾವುದೋ ಒಂದು ಮಾಡಿದೆ ನೋಡಿ ಇವಾಗ x². ಇದು ಇಲ್ಲಿ ನೋಡಿ, ಫೈನ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್. ಇದು ನೋಡಿ ಈ ಕ್ವಶನ್ ಸೇಮ್ ನಿಮಗೆ 2022 ಸಪ್ಲಿಯಲ್ಲಿ ಬಂದಿದೆ ಸೇಮ್ ಕ್ವಶನ್. ಇಲ್ಲಿ ನೋಡಿ ಇದು ಮತ್ತು ಇದು ಓಕೆ ಸೇಮ್ ಕ್ವಶನ್ ಇದು ನಾನು ಕಂಟಿನ್ಯೂ ಮಾಡೋದಿಲ್ಲ, ಯಾಕಂತ ಕೇಳಿದರೆ ಹಿಂದಿನ ಪ್ರಾಬ್ಲಮ್ ಇದೇನಾಗುತ್ತೆ ಹೇಳಿ. ಈಗ 5 ಪ್ಲಸ್ ಆರ್ ಮೈನಸ್ 25 - 1 ಏನು 24 1 ಅಲ್ವಾ, ಡಿವೈಡೆಡ್ ಬೈ 4. ಆವಾಗಲೇ ಹೇಳಿದ್ದೆ ರೂಟ್ 1 ಅಂದರೆ 1, 5 + 1/4 ಆರ್ 5 - 1/4. 5 + 1 ಏನು 6 ಅಲ್ವಾ, 6/4 ಆರ್ 4/4. 6/4 ಅಂದರೆ 2 3s 2 2s, ಇದು 3/2 ಆಗುತ್ತೆ ಆರ್ 1s, ಇದು 1 ಆಗುತ್ತೆ. ಸೊ ಇದು ನಿಮ್ಮ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್. ಇದನ್ನು ಆಲ್ರೆಡಿ ಮಾಡಿದೆ ಸ್ಟೂಡೆಂಟ್ಸ್. ಆ್ಯಂಡ್ ಲಾಸ್ಟ್ ಕ್ವಶನ್, ಸಾಲ್ವ್ ದ ಇಕ್ವೇಷನ್ ಯೂಸಿಂಗ್ ದ ಫಾರ್ಮುಲಾ. ಸೇಮ್ ಅಲ್ವಾ, ಸಾಲ್ವ್ ದ ಇಕ್ವೇಷನ್ ಯೂಸಿಂಗ್ ದ ಫಾರ್ಮುಲಾ ಅಂತ ಹೇಳಿದ್ದಾರೆ. ಈ ಕ್ವಶನ್ ಬಂದಿದೆ ನೋಡೋಣ. x² - 3x + 10 ಇದನ್ನು ನೋಡಿದಾಗಿದೆ. x² - 3x - 10 ಇದೆ, ಬಟ್ ಇಲ್ಲಿ x² - 3x + 10. ಓಕೆ, ಇಲ್ಲಿ ನೋಡಿ ಪುನಃ ಕಂಪೇರ್ ಮಾಡಿ. ax² + bx + c = 0, x = -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² - 4ac/2a ಮೈನಸ್ ಬಿ ಅಂದರೆ ಏನು ಹೇಳಿ, ಕಂಪೇರ್ ಮಾಡಿದಾಗ a 1 ಆಗುತ್ತೆ ಸರಿಯಾ, ಬಿ ಅಂದರೆ -3 ಆಗುತ್ತೆ, c = 10 ಆಗುತ್ತೆ. ಮೈನಸ್ ಬಿ ಅಂದರೆ -3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್ ಇಂಟು 4 ಇಂಟು 1 ಇಂಟು 10 ಡಿವೈಡೆಡ್ ಬೈ 2 ಇಂಟು 1. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಅಲ್ವಾ. ಸೊ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್ ಏನು ಹೇಳಿ 9 ಅಲ್ವಾ, ಮೈನಸ್ 4 ಇಂಟು 10 ಅಂದರೆ 40 ಆಗುತ್ತೆ ಡಿವೈಡೆಡ್ ಬೈ 2. ಸೊ 3 ಪ್ಲಸ್ ಆರ್ ಮೈನಸ್ ಇದು 9ಅಲ್ಲಿ 40ನ ಮೈನಸ್ ಮಾಡಿದರೆ -31 ಆಗುತ್ತೆ ಡಿವೈಡೆಡ್ ಬೈ 2. ಇದು ಯಾಕೆ ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಈ ಥರ ಪ್ರಾಬ್ಲಮ್ ಎಲ್ಲ ಕೊಡೋದಿಲ್ಲ. ಇದು ಅಂದರೆ ಯಾಕೆ ಗೊತ್ತುಂಟ, ಇದರಲ್ಲಿ ರೂಟೇ ಇಲ್ಲ ಅಲ್ವಾ. 3 ಪ್ಲಸ್ ರೂಟ್ ಒಳಗಡೆ ಮೈನಸ್ ಎಲ್ಲ ಬರೋದು ಚಾನ್ಸ್ ತುಂಬ ಕಡಿಮೆ ಆಯಿತಾ. 3 - ಇದನ್ನೇನು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿ ಬಿಡಿ ಸಾಕು. ಏನು ಮಾಡಿದ್ರಿ, ಪ್ಲಸ್ ಮತ್ತು ಮೈನಸನ್ನು ಸಪ್ರೇಟಾಗಿ ಬರಿತಾ ಇದ್ದೀರಿ ಅಷ್ಟು. ಓಕೆ, ಈ ಥರ ಎಲ್ಲ ಕ್ವಶನ್ ಕೇಳೋದಿಲ್ಲ, ಯಾಕಂದರೆ ಇಲ್ಲಿ ನೋಡಿ 9 - 40 -31 ಎಲ್ಲ ಬರೋದಿಲ್ಲ ರೂಟ್ ಒಳಗಡೆ, ಅದು ಕಾಂಪ್ಲೆಕ್ಸ್ ನಂಬರ್ಸಿಗೆ ಹೋಗುತ್ತೆ, ಇಮ್ಯಾಜಿನರಿ ಆಗುತ್ತೆ. ಸೊ ರೂಟ್ ಆಫ್ -31 ಬಟ್ ಬರೀನಿ ಇಲ್ಲಿ ಮೈನಸ್ ಬರೀಬೇಕು, ಮತ್ತು ಆಮೇಲೆ ಅದನ್ನು ಮಿಸ್ ಮಾಡಬೇಡಿ. 3 + -31/2 3 - 31/2 ಇದು ನಿಮ್ಮ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಇಲ್ಲಿಗೆ ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್ನ 2 ಮಾರ್ಕ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು ಸ್ಟೂಡೆಂಟ್ಸ್. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ 1 ಮಾರ್ಕಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕ್ವಶನ್ ಕೇಳ್ತಾರೆ, ಬಿಟ್ಟರೆ ಡಿಸ್ಕ್ರಿಮಿನೆಂಟ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಏನು ಹೇಳಿ, ಸಿಂಪ್ಲಿಫೈ ಮಾಡಲಿಕ್ಕೆ ಹೇಳಿದ್ರು ಹೇಳ್ತಾರೆ. ಯಾವುದೋ ಸ್ಟ್ಯಾಂಡರ್ಡ್ ಫಾರ್ಮನ್ನು ಯಾವುದೋ ಒಂದು ಡಿಫ್ರೆಂಟ್ ಟೈಪಲ್ಲಿ ಕೊಟ್ಟು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಆರ್ ಎಲ್ಸ್ ಸ್ಟ್ಯಾಂಡರ್ಡ್ ಫಾರ್ಮಿನ ಇದು ಬರಲಿಕ್ಕೆ ಹೇಳ್ತಾರೆ, ಫಾರ್ಮುಲಾ ಅದನ್ನು ಬರಲಿಕ್ಕೆ ಹೇಳ್ತಾರೆ. ಇಷ್ಟೇ. ಇದು ಬಿಟ್ಟರೆ ಡಿಸ್ಕ್ರಿಮಿನೆಂಟ್ ಕ್ವಶನ್ ಕೇಳ್ಬೋದು 1 ಮಾರ್ಕಿಗೆ. ಮತ್ತು ಹೆಚ್ಚಾಗಿ ನಾನು ನೋಡಿ ಪ್ರಕಾರ ಯಾವುದೂ ಕೇಳಲಿಲ್ಲ 1 ಮಾರ್ಕಿಗೆ. 2 ಮಾರ್ಕ್ಸಲ್ಲಿ ಯೂಸಿಂಗ್ ದ ಫಾರ್ಮುಲಾ, ಸಾಲ್ವ್ ಯೂಸಿಂಗ್ ಫಾರ್ಮುಲಾ, ಫೈಂಡ್ ದ ರೂಟ್ಸ್ ಆಫ್ ದಿ ಇಕ್ವೇಷನ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ, ಇದು 100% ಇದು ಕೇಳ್ತಾರೆ ಕ್ವಾಡ್ರಾಟಿಕ್ ಫಾರ್ಮುಲಾ. ಅದು ಬಿಟ್ಟರೆ ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡದೇ ಇದ್ರೂ ಪ್ರಾಬ್ಲಮ್ ಇಲ್ಲ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕಂತಿಲ್ಲ. ಇಲ್ಲಿ ನೋಡಿ, ಅದು ಬಿಟ್ಟರೆ ಡಿಸ್ಕ್ರಿಮಿನೆಂಟ್. ನೀವು ನೋಡಿ, ನೀವು ಈ ಚಾಪ್ಟ್ರಲ್ಲಿ 1 ಮತ್ತು 2 ಮಾರ್ಕ್ಸಿಗೆ ನೀವು ಇದು ಮಾಡಬೇಕಾಗಿದ್ದು, ಫೋಕಸ್ ಮಾಡಬೇಕಾಗಿದ್ದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್. ಇಲ್ಲಿ ಕಂಪೇರ್ ಮಾಡಲಿಕ್ಕಾದ್ರೂ ಬೇಕೇ ಅಲ್ವಾ ನಿಮಗೆ, ಇಲ್ಲಿ ಇಕ್ವೇಷನ್ನ ಕಂಪೇರ್ ಮಾಡಲಿಕ್ಕಾದ್ರೂ ಸ್ಟ್ಯಾಂಡರ್ಡ್ ಫಾರ್ಮ್ ಬೇಕಲ್ವಾ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ax² + bx + c ಅದು ಬೇಕು. ಅದು ಬಿಟ್ಟರೆ ಡಿಸ್ಕ್ರಿಮಿನೆಂಟ್ ಬಿಟ್ಟಿದ್ರೆ x = -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² - 4ac/2a ಇಷ್ಟು ಕಲ್ತ್ರೆ 2 + 1 ಮಾರ್ಕ್ಸ್ 3 ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಆಯಿತಾ. ಇಲ್ಲಿಗೆ ನಿಮ್ಮದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಪಾರ್ಟ್ 2 ಆಗಿದೆ.
ಪಾರ್ಟ್ 3 ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ತುಂಬ ಲಾಜಿಕನ್ನು ಯೂಸ್ ಮಾಡಲಿಕ್ಕಿರುತ್ತೆ. ಸೊ ಪಾರ್ಟ್ 3 ಅಂತ ಹೇಳಿದ್ರೆ ಅದು 3 ಮಾರ್ಕ್ಸ್ ಕ್ವಶನ್, ಎಲ್ಲರೂ ಕೂಡ ಮಿಸ್ ಆಗೋದು ಅದರಲ್ಲೇ. ಆ ಪಾರ್ಟ್ 3 ಕೂಡ ಅಪ್ಲೋಡ್ ಮಾಡ್ತೇನೆ, ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ನ ಪಾರ್ಟ್ 3 ಮಾಡ್ತೀರ ಅಂತ ಹೇಳಿದರೆ ನೀವು ಆಲ್ಮೋಸ್ಟ್ ನಿಮ್ಮ ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ ಒಂದು 75+ ಮಾರ್ಕ್ಸ್ ಗ್ಯಾರಂಟಿ ತೆಗಿತೀರ ಅಂತ ಅರ್ಥ. ಯಾಕಂದರೆ ಎಲ್ರಿಗೂ ಮಾರ್ಕ್ ಹೋಗೋದು ಎಲ್ಲಿ ಗೊತ್ತುಂಟು, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಪಾರ್ಟ್ 3ಯಲ್ಲಿ ಅಂದರೆ 3 ಮಾರ್ಕ್ಸ್ ಕ್ವಶನಲ್ಲಿ. ಅದು ಬಿಟ್ಟರೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅದರಲ್ಲಿ ಕೆಲವರಿಗೆ ಅದು 4 ಮಾರ್ಕ್ಸಿಗೆ 4 ಹೋಗೋದಿಲ್ಲ, ಯಾಕಂದರೆ ಫಾರ್ಮುಲಾ ಬರೆದು ಅವರು ಸಬ್ಸ್ಟಿಟ್ಯೂಟ್ ಮಾಡಿ ಬರುವಷ್ಟು ಕೆಪಾಸಿಟಿ ಇರುತ್ತೆ, ಅದರಲ್ಲಿ 4 ಹೋಗೋದಿಲ್ಲ. ಬಿಟ್ಟರೆ ನೀವು ಅನಲೈಸ್ ಮಾಡುವಾಗ ಯಾವುದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅನಲೈಸ್ ಮಾಡುವಾಗ ಸ್ವಲ್ಪ ಇದು ಹೋಗಿದ್ರೆ ಅದರಲ್ಲಿ ಮಾರ್ಕ್ಸ್ ಹೋಗುತ್ತೆ. ಅಂದರೆ ಅದು ಕಂಪ್ಲೀಟ್ ಹೋದರೆ ಕಂಪ್ಲೀಟ್ ಹೋಗುತ್ತೆ, ಇಲ್ಲ 1 ಮಾರ್ಕ್ಸ್ ಬರುತ್ತೆ. ಅದು ಬಿಟ್ಟರೆ ಟ್ರಿಗ್ನೋಮೆಟ್ರಿ ಪ್ರೂವ್ ದ್ಯಾಟ್ ಇಷ್ಟೇ, ಮತ್ತು ಎಲ್ಲದ್ರಾಗೂ ನೀವು ಮಾರ್ಕ್ಸ್ ತೆಗಿತೀರಾ, ಪಕ್ಕಾ ತೆಗಿತೀರಾ. ಪ್ರೂವ್ ದ್ಯಾಟ್ ಟ್ರಿಗ್ನೋಮೆಟ್ರಿ ಇದು, ಅದನ್ನು ನಾನು ಇನ್ನೂ ಜಾಸ್ತಿ ಕ್ವಶನ್ಸ್ ಮಾಡ್ತೇನೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದು ನೀವು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಅವರು ಡೈಗ್ರಾಮ್ ಅವರೇ ಕೊಟ್ಟಿರ್ತಾರೆ, ಹೆಚ್ಚಿನ ಟೈಮ್ ಕೊಡದೇ ಇದ್ದರೂ ಕೂಡ ಆರಾಮ್ಸೆ ಮಾಡ್ಬೋದು ನೀವು. ಅದನ್ನು ಮಾಡಿದರೆ, ಅದು ಬಿಟ್ಟರೆ ಕ್ವಾಡ್ರಾಟಿಕ್ ಇಕ್ವೇಷನ್ನ 3 ಮಾರ್ಕ್ಸ್ ಕ್ವಶನ್ ಮಾಡಿದರೆ ಅಂದರೆ ನೀವು ಆರಾಮ್ಸೆ 75+ ಪಕ್ಕಾ ತೆಗಿತೀರಾ, ಔಟ್ ಆಫ್ 80 100% ತೆಗಿತೀರಾ. ಓಕೆ, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಪ್ರಾಬ್ಲಮಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕಂತಿಲ್ಲ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಬೇಕಾದರೆ ಸ್ಕಿಪ್ ಮಾಡಿ ವೀಡಿಯೋದಲ್ಲೇ, ಉಳಿದುದನ್ನು ಬೇಕಾದರೂ ಮಾಡ್ಬೋದು. ಆಯಿತಾ? ನಮ್ಮ ಈ ವೀಡಿಯೋಸನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ 3rd ಪಾರ್ಟಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ನ 3 ಮಾರ್ಕ್ಸ್ ಕ್ವಶನ್ನ ಮಾಡ್ತೇನೆ. ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕ್ಬೋದು ಅಥವಾ ಕಾಲ್ ಮಾಡ್ಬೋದು. ನಮ್ಮದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಆಗಿದೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇರಿ. ಒಂದಿಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಶೇರ್ ಮಾಡಿ. ನೀವು ಒಂದಿಷ್ಟು ಜನರಿಗೆ ತಲುಪಿದರೆ ಅವರಿಗೂ ಕೂಡ ನಮ್ಮ ನಾಲೆಜ್ ಶೇರ್ ಆದಾಗ ಆಗುತ್ತೆ. ಸೊ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಶುಭ ದಿನ.